ಹಾಯ್, ಇವತ್ತೇನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಹತ್ರ ಗಿಡ ತೊಗೊಂಡಿರ್ತೀರಾ, ಹೂವಿರೋಂಥದ್ದೇ ಮೊಗ್ಗಿರೋಂಥದ್ದೇ ಕೊಡಿ ಅಂತಲೂ ಹೇಳ್ತೀರಾ. ನಾನು ಹೂವು ಮೊಗ್ಗು ಇರೋಂಥದ್ದೇ ಕೊಟ್ಟಿರ್ತೀನಿ, ನನ್ನ ಮೆಥಡಲ್ಲೇ ಹಾಕಿರ್ತೀರಾ. ಹಾಕಿದ ತಕ್ಷಣಕ್ಕೆ ನಿಮಗೆ ಅಲ್ಲಿ ಬಂದುಬಿಟ್ಟು ನನ್ನ ಹತ್ರ ಹೆಂಗೆ ಕಂಟಿನ್ಯೂ ಮೊಗ್ಗಿರುತ್ತಲ್ಲ ಆ ಮೊಗ್ಗು ನಿಮ್ಮ ಮನೇಲಿ ಹಾಗೆ ಕಂಟಿನ್ಯೂ ಬಿಡೋದಿಲ್ಲ. ಇದನ್ನೊಂದು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿರೋಂಥ ಒಂದು ಆ ಎಲೆ, ಈಗ ಇದನ್ನು ಹಾಕಿದ್ದೀನಿ ನಾನು ನೋಡಿ, ಎಲ್ಲದೂ ಎಲೆ ಸತ್ತೋಗಿದೆ, ಎಲ್ಲ ಎಲೆ ಸತ್ತೋಗಿದ್ದಾವೆ. ಆದ್ರೂ ನೋಡಿ ಎಷ್ಟು ಸಣ್ಣ ಚಿಗುರು, ಹೌದಾ? ಇಷ್ಟು ಸಣ್ಣ ಚಿಗುರಿಂದ ಬಂದಿರುತ್ತೆ. ಕಾಯಬೇಕು ನಾವು. ಚಿಗುರಿದೆಯಾ ಇದರಲ್ಲಿ, ಚಿಗುರು ಸಣ್ಣ ಚಿಗುರು ಬರ್ತಾ ಇದೆಯಾ ಅದನ್ನು ಕಾಯಬೇಕು. ಅದು ಬಿಟ್ಟು ದೊಡ್ಡ ದೊಡ್ಡ ಎಲೆ ಇತ್ತು ನಾನು ನಮ್ಮ ಮನೆಗೆ ಬಂದಾಗ, ಈಗ ಹಿಂಗಾಗಿದೆ. ಹೌದು ಪಾಪ, ಎಲ್ಲರಿಗೂ ಹಾಗೆ ಅನಿಸುತ್ತೆ, ಯಾಕೆಂದರೆ ಅನುಭವ ಇರೋದಿಲ್ಲ. ಹಾಗಾಗಿ ಅದು ಅನಿಸುತ್ತೆ, ಅಯ್ಯೋ ದೊಡ್ಡ ಎಲೆ ಇತ್ತು, ದೊಡ್ಡ ಮೊಗ್ಗಿತ್ತು, ನಾನು ಅದಕ್ಕೆ ತೊಗೊಂಡೆ ಅಷ್ಟು ದುಡ್ಡು ಕೊಟ್ಟು ಅಂತ ಸಾಮಾನ್ಯ ಅದು. ನೋಡಿ ನೆಕ್ಸ್ಟು ಇಷ್ಟಾಗುತ್ತೆ, ಇದು ಇಷ್ಟು ಸಣ್ಣ ಇರುತ್ತಲ್ವಾ, ಇದು ನೋಡಿ. ನೆಕ್ಸ್ಟು ಸ್ವಲ್ಪ ಎಲೆಗಳು ದೊಡ್ಡ ಆಗ್ತಾ ಬರುತ್ತೆ. ಅದಕ್ಕೆ ನಿಮ್ಮ ಮನೇಲಿ ಬಂದಾಗ ಬುಡ ಗಟ್ಟಿ ಇದೆಯಾ, ವೆರಿ ಇಂಪಾರ್ಟೆಂಟು, ಅದನ್ನು ನೋಡಬೇಕು. ಬುಡ ಗಟ್ಟಿ ಇತ್ತು ಅಂದರೆ ಆಟೋಮೆಟಿಕ್ ಕೊಟ್ಟಿರೋಂಥ ಕೊಟ್ಟಿರೋಂಥ ಗಿಡಗಳಾಗಿರ್ಬೋದು, ಮೊಗ್ಗಿರೋಂಥದ್ದೇ ಕೊಟ್ಟಿರ್ಬೋದು. ನಾನು ನಿಮಗೆ ಒಂದೊಂದು ಇದರಲ್ಲಿ ವೆರೈಟೀಸ್ ಅಂದರೆ ಎಲ್ಲದೂ ಟ್ರಾಪಿಕಲ್ ಇರುತ್ತೆ. ಅದು ಗಿಡದ ಮೇಲೂ ಡಿಪೆಂಡ್ ಇರುತ್ತೆ. ಗಿಡಗಳು ಡಿಪೆಂಡ್ ಅಂತ ಅಂದರೆ ಆ ಫ್ಲವರ್ಗಳ ಮೇಲೆ ಡಿಪೆಂಡ್ ಇರುತ್ತೆ. ಒಂದೊಂದು ಫ್ಲವರು ಇಮಿಡಿಯೇಟ್ಲಿ ಚಿಕ್ತು ಇಮಿಡಿಯೇಟ್ಲಿ ಫ್ಲವರ್ ಕೊಡ್ಲಿಕ್ಕೆ ಶುರು ಆಗುತ್ತೆ. ಇದು ಹೈಬ್ರಿಡಲ್ಲಿ ಕಾಸ್ಟ್ಲಿ ಇರೋಂಥ ಗಿಡಗಳು. ಮೊನ್ನೆ ಒಬ್ಬರು ಇದರಲ್ಲಿ ನಾನು ನೋಡಿದಾಗ ಇದು ನೋಡಿ, ಗಾಸಿಪ್ ಗರ್ಲ್ ಅಂತ ಹೇಳಿ, ಇದು 16,000, ಅವರ ರೇಟು 16,000. ಓಕೆನಾ? ಇದನ್ನು ಬೆಳೆಸ್ಬೇಕಂದ್ರೆ ಏನು ಈಸಿ ಅಲ್ಲ, ಕಷ್ಟನೇ ಇರುತ್ತೆ. ಬಟ್ಟು ಫ್ಲವರು ಸೋ ಬ್ಯೂಟಿಫುಲ್ಲು. ಈ ಥರ ಡಿಪೆಂಡ್ ಆನ್ ದ ಫ್ಲವರ್ ಮೇಲೂ ದುಡ್ಡಿರುತ್ತೆ. ಅದರಲ್ಲೇ ನೀವು ನಿಮ್ಮ ಒಂದು ಇದಕ್ಕೆ ದುಡ್ಡಿಗೆ ನೀವು ತೊಗೊಳಕ್ಕೆ ಅಷ್ಟು. ಯಾಕೆಂದರೆ ಎಲ್ಲರ ಹತ್ರನೂ ಎಲ್ಲರಿಗೂ ಒಂದೇ ಸ್ವಭಾವ ಇರೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಸ್ವಭಾವ ಇರುತ್ತೆ. ನೋಡಿ, ಇದು ವಿಚಿತ್ರ, ಇದು ಸಹ ಕಾಸ್ಟ್ಲಿ ಗಿಡನೇ. ಲಾವಣ್ಯ ಈಗ ಸಿಗ್ತಾನೇ ಇಲ್ಲ, ಎಲ್ಲೂ ಸಿಗ್ತಾನೇ ಇಲ್ಲ ಸಾಮಾನ್ಯಕ್ಕೆ. ನನಗೆ ಗೊತ್ತಿದ್ದಂಗೆ ನೋಡಿ, ಲಾವಣ್ಯ ಇದು ಮೊಗ್ಗಿದ್ದಾಗ ನೋಡಬೇಕು, ಇದ್ರದ್ದು ಬ್ಯೂಟಿ. ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ನಿಮ್ಮ ಮನೇಲಿ ಬಂದ ಕೂಡಲೇ ನಾನು ಕೊಟ್ಟಂಥ ಗಿಡನೇ ಸೇಮ್ ಟು ಸೇಮ್ ಚಿಗಿಯಲ್ಲ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೀವು ಸಹ ಪೇಷನ್ಸ್ ಇಟ್ಕೊಂಡು ಆ ಗಿಡ ಸ್ವಲ್ಪ ಬರೋವರೆಗೂ ಮೇಲೆ ಚಿಗುರು ಸಣ್ಣ ಚಿಗುರು, ಆಮೇಲೆ ದೊಡ್ಡ ಎಲೆ, ಈ ಥರ ಸ್ಟೆಪ್ ಬೈ ನಿಮ್ಮ ಮನೇಲಿ ಅದು ಸೇರಿಬಿಟ್ಟು ಫಸ್ಟು ಎಲೆಗಳು ಚೆನ್ನಾಗಿ ಚಿಗಿಯುತ್ತೆ. ನೆಕ್ಸ್ಟು ಮೊಗ್ಗು ಇರೋಂಥದ್ದು ಗಿಡನೇ ಕೊಟ್ಟಿರೋದ್ರಿಂದ ಹೂ ಬಿಡಲಿಕ್ಕೂ ಶುರುವಾಗುತ್ತೆ. ಆಮೇಲೆ ನಿಧಾನಕ್ಕೆ ಅದನ್ನು ನೀವು ಹೆಂಗೆ ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದ್ರೂ ಸಹಿತನೂ ನಿಮ್ಮ ಮನೇಲಿ ಕೊನೆವರೆಗೂ ಅದು ಗಿಡಕ್ಕೆ ಜೀವ ಇರೋವರೆಗೂ ಅಂತ ನಾನು ಹೇಳ್ಬೋದು. ಗಿಡ ಯಾವಾಗೂ ಸಾಯಲ್ಲ. ನಾವು ಅದನ್ನು ಮತ್ತೆ ಮಲ್ಟಿ ಗಿಡಗಳನ್ನ ಮಾಡ್ತಾ ಹೋಗ್ಬೋದು. ಈ ಥರ ನಾವು ಬೆಳೆಸ್ತಾ ಅದನ್ನು ಉಳಿಸ್ಕೊಂಡು ಹೋಗಬೇಕು. ಬಿಟ್ಟರೆ ಹುಟ್ಟಿದ ಮಗು ಸಹಿತನೂ ನಡಿಬೇಕು, ಅದು ದೊಡ್ಡ ಆಗಬೇಕು ಅಂತ ಹೇಗೆ ನಾವು ಕಾಯ್ತೀವೋ ಅದೇ ರೀತಿ ಗಿಡದಲ್ಲೂ ಸಹಿತ ಸ್ವಭಾವ ಇರುತ್ತೆ. ನೀವು ಸ್ವಲ್ಪ ಕಾಯಿರಿ ಅಷ್ಟೇ, ಸಣ್ಣ ಚಿಗುರು ಇರುತ್ತೆ, ಬರುತ್ತೆ, ಫ್ಲವರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.